ನಿನ್ನೆ ಜಗದ ಜ್ಯೋತಿಯಾಗಿ ಯಾವಾಗ ಜನನ ಈ ಭೂಮಂಡಲಕ್ಕಾದೋ ಆವಾಗ ದೇವತೆಗಳೆಲ್ಲ ಆಕಾಶ ಮಂಡಲದಿಂದ ಹೂಮಳೆಗಳನ್ನು ಗರೆದರು, ಪುಷ್ಪ ವೃಷ್ಟಿಗಳನ್ನು ಗರೆದರು ದೇವತೆಗಳು. ಆ ಕೂಸ ಜನನ ಆದ ಕೂಡಲೇ ಭೂಮಂಡಲಕ್ಕೆ ಯಾವಾಗ ಕೂಸ ಜನನ ಆಯಿತು, ನಿನ್ನೆ ಹಿಮಾಚಲ ಪರ್ವತದೆಲ್ಲ ಇದ್ದಂಥ ಋಷಿಗಳೆಲ್ಲ ತಪಸ್ಸಿ ಕೂತಂಥ ಋಷಿಗಳು ಜಾಗೃತರಾದರು. ಯಾಕೆ? ಮಹಾಜ್ಯೋತಿ ಒಬ್ಬ ಧರ್ಮದ ಅಧಿಕಾರಿ ಬಂದ, ಧರ್ಮವನ್ನು ಬೆಳಗಲು ಬಂದ ಮಹಾತ್ಮ ಬಂದಂಥ ಋಷಿಗಳು ಎಚ್ಚರಾದರು, ಆ ಭೂಮಿಗೆ ನಮಸ್ಕಾರ ಮಾಡಿದರು. ಗಿಳಿ ಕೋಗಿಲ ನವಿಲಗಳೆಲ್ಲ ಹಾಡಿದವು, ಸಮುದ್ರವೆಲ್ಲ ಉಕ್ಕೇರಿತು, ಹೊಳೆ ಹಳ್ಳಗಳೆಲ್ಲ ತುಂಬಿ ಹರಿದವು, ಮಾವಿನ ಮರಗಳೆಲ್ಲ ಬಾಗಿ ನಮಸ್ಕಾರ ಮಾಡಿದವು, ಗಿಡಗಳು ಬಾಗಿ ನಮಸ್ಕಾರ ಮಾಡಿದವು ಭೂಮಂಡಲಕ್ಕೆ. ಯಾಕೆ? ಒಬ್ಬ ಧರ್ಮಜ್ಯೋತಿ ಭೂಮಂಡಲಕ್ಕೆ ಬಂದ. ಅದಕ್ಕೆ ಯಾವ ತಾಯಿ ಗರ್ಭವತಿ ಇದ್ದಾಗ, ಒಂದು ಸೂಚನೆ ಹೇಳ್ತೀನಿ ನಿಮಗೆ, ತಾಯಿ ಗರ್ಭವತಿ ಇದ್ದಾಗ ಸಂಸ್ಕಾರವನ್ನು ಪಡಿಬೇಕು. ದಿನಕ್ಕೊಂದು ಸಲ ಶಿವಾಯನವನ್ನು ಅನ್ನಬೇಕು, ದಿನಕ್ಕೊಂದು ಸಲ ಲಿಂಗ ಪೂಜೆ ಮಾಡಬೇಕು, ದಿನಕ್ಕೊಂದು ಸಲ ದೇವತೆಗಳು ಹೋಗಿ ನಮಸ್ಕಾರ ಮಾಡಬೇಕು, ದೇವತೆಗೆ ನಮಸ್ಕಾರ ಮಾಡಬೇಕು, ಹನುಮಂತಿಯವ್ರಿಗೆ ನಮಸ್ಕಾರ ಮಾಡಬೇಕು, ಹೇಮರೆಡ್ಡಿ ಮಲ್ಲಮ್ಮಗ ನಮಸ್ಕಾರ ಮಾಡಬೇಕು, ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಆ ತಾಯಿ ಗರ್ಭವತಿ ಇದ್ದಾಗ ಕಣ್ಣಿನಿಂದ ಮಹಾತ್ಮರು ನೋಡಬೇಕು, ಶಿವನ್ ನೋಡಬೇಕು. ನೀವು ನೋಡಿದಂಥ ದೃಷ್ಟಿ, ನೀವು ಮಾಡಿದಂಥ ನಾಮಸ್ಮರಣೆ ನಿಮ್ಮ ಮುಖಾಂತರವಾಗಿ ಆ ಒಳಗೆ ಬೆಳೀತಕ್ಕಂಥ ಕೂಸಿಗೆ ಹೋಗಿ ಸ್ಮರಣೆಯಾಗಿ ಆ ಕೂಸ ಸಂಸ್ಕಾರವಂತನಾಗ್ತದೆ ಒಳಗೆ. ಭಗವಂತನಿಗೆ ಅರ್ಪಣೆ ಮಾಡಿರ್ತಕ್ಕಂಥ 16 ಸೋಮವಾರ ವ್ರತವನ್ನು ಮಾಡಿದಂಥ ತಾಯಿಯ ಸಂಸ್ಕಾರ ಮಗುವಿನ ಮ್ಯಾಗ ಬಿದ್ದಿದ್ದರಿಂದ ಆ ಭಗವಂತನ ನಂದಿಯೇ ಗಣಾಧೀಶ್ವರ ಆ ತಾಯಿ ಉದರದೊಳಗೆ ಬಂದಿದ್ದ. ಶಿವನ ಗಣಾಧೀಶ್ವರರು 33 ಕೋಟಿ ದೇವತೆಗಳಲ್ಲಿ ಒಬ್ಬ ಗಣಾಧೀಶ. ಶಿವನಾಜ್ಞೆಯಿಂದ ತಾಯಿ ಉದರದೊಳಗೆ ಬಂದವ, ಸಾಮಾನ್ಯನಲ್ಲ, ಗಣಾಧೀಶ್ವರ ನಂದಿನೇ ಆತನಾಗಿ ಬಂದಿದ್ದ ತಾಯಿ ಉದರದೊಳಗೆ. ನಿಮಗೆ ಉದಾಹರಣೆ ಹೇಳ್ತೇನೆ, ಒಂದು ಸಣ್ಣ ಸಂಕಲ್ಪ. ಮಾತಾಡಿಲ್ಲ ಅಂಥೇಳಿ ನಾ ಮಾತಾಡೋದಲ್ಲ, ಅದು ಹತ್ತಿಲ್ಲ, ಕೆರಕಂದಿಲ್ಲ, ಕಣ್ಣು ತೆರೆದಿಲ್ಲ, ಬಾಯಿ ತೆರೆದಿಲ್ಲ, ಸ್ವಲ್ಪ ಸೂಕ್ಷ್ಮ ಶ್ವಾಸ ಐತಿ. ಅದು ರಾಜ ವೈದ್ಯರು ಬಂದು ಹೇಳ್ತಾರೆ, ಈ ಕೂಸಿಗೆ ಏನಾಗ್ಯದ ಗೊತ್ತಿಲ್ಲ ಅಂತ ಹೇಳಿದರು ಅವರು. ಕೂಸ ಜನರಾದ ಕೂಡಲೇ ಅಳಬೇಕು, ಅಳ್ಳಿಕಂದ್ರಿಗೆ ತೂಗಾಡಿ ಹಿಂಗೆ ಬಡಿತಾರೆ, ಹಿಂಗೆ ಹೌದಲ್ರಿ ಸಿದ್ದನಗೌಡ? ಕಾಲು ಹಿಡಿದು ತಲೆ ತಳಕ್ಕೆ ಮಾಡಿ ಹಿಂಗೆ ಬಡಿತಾರೆ, ಹಿಂಗೆ ಅವಾಗ ಕೂಸು ಕೊಯ್ ಅಂತ ಅಳ್ತದೆ. ಅದು ಕೊಯ್ನಿಲ್ಲ, ಕುಟ್ಟನಿಲ್ಲ, ಗಪ್ಪಾಗ್ಯದ ನಿನ್ನೆ ಕೂಸ. ಯಾಕೆ ಗಪ್ಪಾಗ್ಯದಂದ್ರೆ ಹೇಳ್ತಾರೆ ಅವರು, ಯಾಕೆ ಗಪ್ಪಾಗ್ಯದ, ಯಾರು ಬಂದರೂ ಕೂಸ ಅದು ಕಣ್ಣು ತೆರಿಬೇಕಾಗ್ಯದ, ಯಾರು ಬಂದರೂ ಕೂಸ ಈ ಜಗವನ್ನು ನೋಡಬೇಕಾಗ್ಯದ, ಯಾರು ಬಂದರೂ ಕೂಸ ಕೈ ಕಾಲುಗಳನ್ನು ಬಿಚ್ಚಿ ಆಡಬೇಕು ಅನ್ನುವಂಥದ್ದು ವ್ರತ ಹಿಡ್ಕೊಂಡು ಕೂತ್ಕೊಂಡದಲ್ಲ. ಯಾರು ಬರಬೇಕಾಗ್ಯದ ತೊಟ್ಟಲು ಕಾರ್ಯಕ್ಕೆ, ಯಾರು ಬರಬೇಕಾಗ್ಯದ, ಲಿಂಗಧಾರಣ ಮಾಡಬೇಕು, ಭಸ್ಮಾಧಾರಣ ಮಾಡಬೇಕು. ಆವಾಗ ಜಾತವೇದ ಮುನಿಗಳು ಬಂದು ಯಾವಾಗ ಹಸ್ತವನ್ನು, ತಮ್ಮ ಅಮೃತ ಹಸ್ತವನ್ನು ಆ ಬಾಲಕನ ಮೇಲೆ ಯಾವಾಗ ಇಡ್ತಾರೆ, ಅದಕ್ಕೆ ಹೇಳ್ತಾರೆ, ಏನು ಹೇಳ್ತಾರೆ? ಗುರುಬೇ. ಆ ಬಾಲಕನ ಮೇಲೆ, ಹಣಿಯ ಮೇಲೆ ವಿಭೂತಿಯನ್ನು ಧಾರಣ ಮಾಡ್ತಾ ಇದ್ದಾರೋ ಆವಾಗ ಪಕ್ಕನ ಕಣ್ಣು ತೆಗಿತದ ಕೂಸ, ಜಗವನ್ನು ನೋಡ್ತದ. ಆವಾಗ ಅಳ್ಳಾಕತ್ತಿರಲಿಲ್ಲ, ಕೊಕಾಸಿ ನಗ್ತದ ಕೂಸ, ಕೈಕಾಳನ್ನು ಬಿಡಿತದ. ಆವಾಗ ಗುರುವಿಗೆ ಗಡ್ಡಿದ್ವಲ್ಲ ಜಾತವೇ, ಅದು ಗಡ್ಡ ಹಿಡಿದು ಬಿಡ್ತಾನ. ನಾನು ಗಡ್ಡ ಹಿಡ್ದಿ ಅಂದ್ರೆ ನೀನು ಒಂದೊಂದು ಗಡ್ಡಕ್ಕೆ ಒಂದೊಂದು ಜಗತ್ತೈತ್ಯಪ್ಪ, ಅದಕ್ಕೆ ನೀವು ಬೆಳಗು ಆಗ್ತಾ ಇದ್ದೀವಿ, ಏನು ಹೆಸರಿಡು, ಏನು ಹೆಸರಿಡು ಮರಿ ಅಂತ ತಾಯಿ ಕೇಳ್ತಾಳೆ. ಗುರುಗಳನ್ನು ಕೇಳ್ತಾರೆ, ಏನು ಹೆಸರಿಡು, ಏನು ಹೆಸರಿಡ್ತೀರಿ, ಹೆಸರು ಏನು ಇಡೋದು, ನಿಮ್ಮನ್ನು ಕೇಳಿದ್ರೆ ನೀವೇನು ಹೇಳ್ತೀರಿ? ನಮ್ಮ ಕೂಸಿಗೆ ಪಿಂಡಿ ಅಂತಿಡ್ರಿ ಅಂತ ಹೇಳಿಲ್ಲ ಯಾರು ಮಾದಲಾಂಬಿಕೆ. ಯಪ್ಪ ನೀ ಏನು ಹೆಸರು ಇಡುತ್ತೀಯೋ ಗುರುವಿಗೆ ಬಿಟ್ಟು ಕೊಟ್ಟದ್ದಂದಾಗ ಅದಕ್ಕೆ ನಂದಿ ಅವತಾರ ಆಗಿ ಬಂದಿರತಕ್ಕಂತಹ ಭಗವಂತನ ನಂದಿ ಗಣಾಧೀಶ್ವರನ ಈ ಲೋಕಕ್ಕೆ, ಪರಮಾತ್ಮ ಹತ್ತಿರತಕ್ಕಂಥ ನಂದಿನೇ ಈ ಗಣಾಧೀಶ್ವರ ಈ ಲೋಕಕ್ಕೆ ಮಾದಲಾಂಬಿಕೆ ಉದರದಲ್ಲಿ ಜನಿಸಿ ಬಂದಾನಂದ್ರೆ ನಂದಿ ಅವತಾರ. ಅದಕ್ಕೆ ಬಸವನಂತ ಹೆಸರಿಟ್ಟುಬಿಡ್ರಿ, ಬಸವಣ್ಣನೆಂಬ ಹೆಸರಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣ ಅಂತ ಹೆಸರಿಟ್ರು. ಬಸವಣ್ಣ ಅಂತ ಹೆಸರಿಟ್ಟಾಗ ತಾಯಿ ಕೇಳ್ತಾರೆ, ನಿನಗೆ ಒಪ್ಪಿಗೆ ಆಯ್ತಾಯವ? ನಿಮಗೆ ಒಪ್ಪಿಗೆ, ನನಗೆ ಒಪ್ಪಿಗೆ ಅಲ್ಲ ತಾಯಿ. ಅಂಥ ಯಾವ
ಗುರುವಿನ ಕರುಣದಿಂದ ಹೇಳ್ತಾಳೆ, ಗುರುವಿನ ಕರುಣದಿಂದ ಲಿಂಗ ಜಂಗಮವ ಕಂಡೆ, ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಕಂಡೆ, ಗುರುವಿನ ಕರುಣದಿಂದ ಪಾದೋದಕ ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಚನ್ನಮಲ್ಲಿಕಾರ್ಜುನ ಪಾದವ ಕಂಡೆ ಅಂತ ಗುರುವಿನ ಕರುಣದಿಂದ ಆ ಮಗುವಿಗೆ ಕರುಣ ಯಾವಾಗ ಆಯಿತೋ ಬಸವನೆಂಬ ನಾಮಕರಣ ಮಾಡಿ ಅಂತ ತಿಳ್ಕೊಂಡು ಗುರು ಅಪ್ಪಣೆ ಕೊಡಿಸಿದಾಗ ಅವಾಗ ನಮ್ಮೂರಿನ ಪಡೇಕನೂರಿನ ಶರಣ ತಾಯಂದಿರು, ನೀವೆಲ್ಲ ಮಾದಲಾಂಬಿಕೆಯರು, ನೀವೆಲ್ಲ ಮಾದಲಾಂಬಿಕೆಯರು, ನನ್ನ ವಿಚಾರದೊಳಗೆ ನೀವೆಲ್ಲ ಕೂತವರು ಬಸವಣ್ಣ, ನೀವೆಲ್ಲ ಕೂತ್ಕೊಂಡು ಮಾದರಸ ಮಾದಲಾಂಬಿಕೆಯರು ನೀವೆಲ್ಲ. ಇದು ಬಸವಣ್ಣ ಜನ್ಮ, ಇಲ್ಲಿ ಜನನಾಗಿದ್ದಾನೆ. ಹೀಗೆ ತಾವೆಲ್ಲರೂ ಭಕ್ತಿಯಿಂದ ನಿಮ್ಮ ತೂಗುವ ಕೈಯ ಮನೆಯನ್ನು ಬೆಳಗಲಿ, ತೊಟ್ಟಿಲ ತೂಗುವ ಕೈಯ ತೊಟ್ಟಿಲದಲ್ಲಿ ಪಾಲ್ಗೊಂಡಂತಹ ನೀವೆಲ್ಲರ ತಾಯಿದನೆ ನಿಮ್ಮ ಮನೆಯ ಸಂಪತ್ತಿನಿಂದ ಬೆಳಗ್ತದೆ. ಬೇಡಿದ ಬೈಕಿನ ಇಷ್ಟಾರ್ಥವನ್ನು ಈಡೇರಿಸುವಂತಹ ಆ ಮಹಾನುಭಾವರ ತೊಟ್ಲವನ್ನು ತಾವೆಲ್ಲ ತೂಗಲಕ್ಕೆ ಬಾಗಿನಗಳೆಲ್ಲ ತಂದಿರಿ, ಕಾಣಿಕೆಗಳನ್ನು ತಂದಿರಿ, ಆಯರಿಗಳನ್ನು ತಂದಿರಿ. ಮಾದಲಾಂಬಿಕೆಯ ಗುಣ ನಿಮ್ಮಲ್ಲಿ ಬರಲಿ, ಅಂಥ ಸದ್ಭಕ್ತಿ ಸದ್ಭಾವನೆ ನಿಮ್ಮಲ್ಲಿ ಪ್ರಾಪ್ತಿ ಆಗಲಿ ಅನ್ನೋ ತಿಳ್ಕೊಂಡು ಹೇಳುತ್ತಾ ಇವತ್ತಿನ ಈ ತೊಟ್ಟಿಲ ಕಾರ್ಯಕ್ರಮಕ್ಕೆ ನಾನು ಚಾಲನೆಯನ್ನು ಅನುಮಾಡಿ ಕೊಡ್ತಾ ಇದ್ದೇನೆ. ಶ್ರೀ ಜಗನ್ಮಾತಾ ದೇವಿ ಮಾತಾ ಕಿ ಜೈ, ಬಸವೇಶ್ವರ ಮಹಾರಾಜ್ ಕಿ ಜೈ. ಈಗ ಹಿಂದಗಡೆ ಹಾಡ್ತಿದ್ದರು, ಹೆಸರಿಟ್ಟ ಮೇಲೆ ಗವಾಯಿಗಳು ಒಂದು ಪದ ಹಾಡ್ತಾರೆ, ಆಮೇಲೆ ಇಲ್ಲಿ ಅನುಭವದ ನುಡಿಗಳು ನಡೀತವೆ. ತಾವೆಲ್ಲ ಸಂಕಲ್ಪ ಮಾಡಬೇಕು. ಇದನ್ನು ತಗೋರಿ ಮ್ಯಾಕ್. ಸಮಯದ ಮೇ ಶಾಂತಿ ಹಗ್ಗವ ಬಿಗೆದು ನೇಮ ನಿಷ್ಕರ್ಮದ ಹೂವಿನ ಶಾಲವಿದು ಸ್ವಾಮಿಯ ದಯದಿಂದ ಈಗ ತೂಗುವೆನು. ಹಿಂಗ ತೂಗಿದರೆ ತೂಕಕ್ಕೆ ಸರಿ ಬಾರದವನು ಜೋ ಜೋ, ಹಿಂಗ ತೂಗಿದರೆ ತೂಕಕ್ಕೆ ಸರಿ ಬಾರದವನು ಜೋ ಜೋ, ಹಿಂಗ ತೂಗಿದರ ತೂಕಕ್ಕ ಸರಿ ಬಾರದವನು ಜೋ ಜೋ, ಹಿಂಗ ತೂಗಿದರ ತೂಕಕ್ಕ ಸರಿ ಬಾರದವನು ಜೋ ಜೋ. ಸಾಗಿ ಸದ್ಗುರುವಿನ ಪ್ರೇಮ ಪಡೆದವನು ಯೋಗಿಗಳ ಕುಲ ತಿಲಕ ಪಾವಡ ಬಸವನು. ಹಿಂಗ ಪ್ರೇಮದಿ ಜಗದಲ್ಲಿ ಕೀರ್ತಿ ಸಾರುವನು ಜೋ ಜೋ, ಹಿಂಗ ಪ್ರೇಮದಿ ಜಗದಲ್ಲಿ ಕೀರ್ತಿ ಸಾರುವನು ಜೋ ಜೋ, ಹಿಂಗ ಪ್ರೇಮದಿ ಜಗದಲ್ಲಿ ಕೀರ್ತಿ ಸಾರುವನು ಜೋ ಜೋ, ಹಿಂಗ